ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಂಗಳೂರಿನ ಸ್ಪೆಷಲ್ ಆದ ಚಿಕನ್ ರೋಸ್ಟ್ ಕರಿ ಮಾಡ್ತಾ ಇದ್ದೇನೆ. ಅಂದರೆ ಚಿಕನನ್ನು ತೆಂಗಿನ ಹಾಲು ಹಾಕಿ ಅದರದ್ದು ಸಾರು ಮಾಡೋದು. ಅದು ತುಂಬಾ ಸ್ಪೆಷಲ್ ಆದ ಒಂದು ರೆಸಿಪಿ. ಹಾಗೆ ನನ್ನ ವೀಕ್ಷಕರೊಬ್ಬರು ಆ ರೆಸಿಪಿನ ಶೇರ್ ಮಾಡಿ ಅಂತ ಹೇಳ್ಕೊಂಡಿದ್ರು. ಇವಾಗ ನಾನು ಆ ರೆಸಿಪಿನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತೇನೆ. ಬನ್ನಿ ಯಾವ ರೀತಿ ಚಿಕನ್ ರೋಸ್ಟ್ ಕರಿ ಮಾಡೋದಂತ ನೋಡುವ. ಇಲ್ಲಿ ಮಸಾಲಕ್ಕೆ 6 ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ನಷ್ಟು ಜೀರಿಗೆ, 1 ಟೀ ಸ್ಪೂನ್ನಷ್ಟು ಅರಶಿನ ಹುಡಿ, ಹಾಗೆ 6 ಬೆಳ್ಳುಳ್ಳಿ ಹೆಸರು, 6 ಬ್ಯಾಡಗಿ ಮೆಣಸು, 1 ಇಂಚು ಚಕ್ಕೆ, 6 ಲವಂಗ, 3 ಹೆಚ್ಚಿದ ಈರುಳ್ಳಿ, ಹಾಗೆ 3/4 ಭಾಗದಷ್ಟು ತುರಿದ ತೆಂಗಿನಕಾಯಿ ಇದುಕೊಂಡಿದ್ದೇನೆ, ಹಾಗೆ 1/4 ಚಮಚದಷ್ಟು ಕರಿಮೆಣಸು. ಇವಾಗ ಎಲ್ಲ ಮಸಾಲ ಸಾಮಗ್ರಿಗಳನ್ನು ನಾವು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ಕೆಲವರಿಗೆ ಜಾಯಿಕಾಯಿ, ಗಸಗಸೆ ಹಾಗೆ ಸ್ಟಾರ್ ಹಾಕುವ ಅಭ್ಯಾಸ ಇರುತ್ತೆ ಚಿಕನ್ ಕರಿಗೆ. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಕ್ತಾ ಇಲ್ಲ. ನಾನು ಇಷ್ಟೇ ಸಿಂಪಲ್ ಮಸಾಲದಲ್ಲಿ ಚಿಕನ್ ಕರಿ ಮಾಡೋದು. ಇದನ್ನು ಚೆನ್ನಾಗಿ 2 ನಿಮಿಷ ಫ್ರೈ ಆದರೆ ಸಾಕು. ಮತ್ತು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಕಟ್ ಮಾಡಿಟ್ಟಂತಹ ಈರುಳ್ಳಿ ಏನಿದೆ, 3 ಈರುಳ್ಳಿ ಇದೆ, ಇದನ್ನು ಚೆನ್ನಾಗಿ ಅದರ ಜೊತೆ ಬೆಳ್ಳುಳ್ಳಿ ಎಸಳಿತ್ತಲ್ಲ 5, ಆ ಬೆಳ್ಳುಳ್ಳಿ ಎಸಳನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈ ರೀತಿ ಕಂದು ಬಣ್ಣಕ್ಕೆ ಬರಬೇಕು. ನಂತರ 3/4 ತೆಂಗಿನಕಾಯಿ ತುರಿ ಇತ್ತು, ಇದರಲ್ಲಿ 1/4 ಭಾಗದಷ್ಟು ನಾನು ಫ್ರೈ ಮಾಡಿ ಹಾಕ್ತಾ ಇದ್ದೇನೆ. ಬಾಕಿ ಉಳಿದ ತೆಂಗಿನಕಾಯಿ ತುರಿ ಏನಿದೆ ಅದರದ್ದು ಹಾಲು ತೆಗೆದಿದ್ದೇನೆ. ನೀರು ಹಾಕಿ ಅದನ್ನು ಗ್ರೈಂಡ್ ಮಾಡಿಕೊಂಡು ತೆಂಗಿನ ಹಾಲು ತೆಗೆದಿಡಬೇಕು. ಇವಾಗ ಒಂದು ಬಾಣಲೆಗೆ 2 ಟೀ ಸ್ಪೂನ್ನಷ್ಟು ತುಪ್ಪ, ಹಾಗೆ 1 ಟೀ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಇಷ್ಟನ್ನು ಹಾಕಿ 1 ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಕಂದು ಬಣ್ಣ ಬರುವ ತನಕ. ಅದಕ್ಕೆ ಸ್ವಲ್ಪ ಫ್ರೈ ಆಗುವಾಗ ಉಪ್ಪು ಹಾಕ್ಕೊಳ್ಳಿ, ಆವಾಗ ಬೇಗನೆ ಫ್ರೈ ಆಗುತ್ತೆ, ಟೈಮ್ ತಗೊಳ್ಳಲ್ಲ. ಇದನ್ನು ಚೆನ್ನಾಗಿ ಈ ರೀತಿ ತುಪ್ಪದಲ್ಲಿ ಹುರಿದುಕೊಳ್ಬೇಕು. ತುಪ್ಪ ಹೆಚ್ಚಿಗೆ ಹಾಕಿದಷ್ಟು ಚಿಕನ್ ಸಾರು ಚೆನ್ನಾಗಿ ಬರುತ್ತೆ. ಆಮೇಲೆ ಚಿಕನ್ ಹೀಟ್ ಅಲ್ಲ, ತುಪ್ಪ ಹಾಕಿದಷ್ಟು ಒಳ್ಳೆಯದು. ನೋಡಿ, ಇಷ್ಟು ಫ್ರೈ ಆಯಿತು. ಇವಾಗ ಹೆಚ್ಚಿದ 1 ಟೊಮೆಟೊ ಸೇರಿಸ್ತಾ ಇದ್ದೇನೆ. ಈ ರೀತಿ ತುಪ್ಪದಲ್ಲಿ ಟೊಮೆಟೊ ಮತ್ತು ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡೋದ್ರಿಂದ ಚಿಕನ್ ಸಾರು ಟೇಸ್ಟ್ ಬರುತ್ತೆ. ಚೆನ್ನಾಗಿ ಫ್ರೈ ಆಗಬೇಕು, ಟೊಮೆಟೊದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು. ನಂತರ ನಾನಿವಾಗ 1 kgಯಷ್ಟು ಚಿಕನ್ ಇದೆ. ಈ 1 kgಯಷ್ಟು ಚಿಕನನ್ನು ಇದಕ್ಕೆ ಆ್ಯಡ್ ಮಾಡ್ತೇನೆ. ಚಿಕನ್ ಈ ರೀತಿ ಫಸ್ಟಿಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ, ತುಂಬ ಘಮನೂ ಬರುತ್ತೆ. 1 kgಯಷ್ಟು ಚಿಕನನ್ನು ಕ್ಲೀನ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನೀರು ಹಾಕದೆ ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯಲಿಕ್ಕೆ ಬಿಡಿ, ಕಡಿಮೆ ಉರಿಯಲ್ಲಿ ಬಿಡಬೇಕು. ಇಷ್ಟು ಮಸಾಲ ಐಟಮನ್ನು ನಾನು ಹುರಿದಿದ್ದೇನಲ್ಲ ಅದನ್ನು ಗ್ರೈಂಡ್ ಮಾಡ್ಕೊಳ್ತೇನೆ. ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡೆ, ಬೇಕಿದ್ರೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು. ನೋಡಿ, ಮಸಾಲ ರುಬ್ಬಿ ರೆಡಿಯಾಗಿದೆ, ತೆಂಗಿನ ಹಾಲು ಕೂಡ ರೆಡಿ ಇದೆ. ಇವಾಗ ಚಿಕನ್ ಬೆಂದಿದೆ, ಒಳ್ಳೆ ಘಮ ಬರ್ತಾ ಇದೆ ಚಿಕನಿದ್ದು. ಇವಾಗ ಗ್ರೈಂಡ್ ಮಾಡಿದ ಮಸಾಲೆಯನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಖಾಲಿ ತೆಂಗಿನಕಾಯಿಗೆ ಹಾಲು ತೆಗೆದು ಹಾಕೋದಕ್ಕಿಂತ ಸ್ವಲ್ಪ ತೆಂಗಿನಕಾಯಿಯನ್ನು ಫ್ರೈ ಮಾಡಿ ಹಾಕಿದಾಗ ಈ ಸಾರು ತುಂಬ ಟೇಸ್ಟ್ ಆಗುತ್ತೆ. ಇವಾಗ ತೆಂಗಿನಕಾಯಿ ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗುವ ತನಕ ಇದನ್ನು ಕುದಿಸಬೇಕು. ಒಂದು 5 ನಿಮಿಷ ಸಾಕಾಗುತ್ತೆ. ಸ್ವಲ್ಪ ನೀರು ಸೇರಿಸ್ಕೊಂಡು ಹದ ನೋಡ್ಕೊಂಡು ನೀರು ಸೇರಿಸ್ಕೊಳ್ಳಿ, ನಿಮಗೆ ಎಷ್ಟು ಹದಕ್ಕೆ ಬೇಕು. ಇವಾಗ ಕೋರಿ ರೊಟ್ಟಿ ಮತ್ತು ಸೇಮಿಗೆ ಎಲ್ಲ ತಿನ್ನೋದಾದರೆ ನಿಮಗೆ ತೆಳು ಸಾರು ಬೇಕಾಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿ ಸೇರಿಸಬೇಕಾಗುತ್ತೆ. ಇವಾಗ ಇದು ಕುದಿ ಬರಲಿಕ್ಕೆ ಬಿಡ್ತೇನೆ. ನೋಡಿ, 2 ನಿಮಿಷದಲ್ಲಿ ಚೆನ್ನಾಗಿ ಇದು ಕುದಿ ಬಂದಿದೆ. ನಮ್ಮ ರೋಸ್ಟ್ ಕರಿ ರೆಡಿಯಾಗಿದೆ. ಚಿಕನ್ ರೋಸ್ಟ್ ಕರಿ, ತೆಂಗಿನ ಹಾಲಿನಿಂದ ಮಾಡಿದಂತಹ ಈ ರೋಸ್ಟ್ ಕರಿ ತುಂಬ ಟೇಸ್ಟಿ ಇರುತ್ತೆ. ನಿಮಗೆ ಸೇಮಿಗೆ ಇರ್ಬೋದು ಅಥವಾ ಇಡ್ಲಿ, ಬಾಯ್ಲ್ಡ್ ರೈಸ್, ಹಾಗೆ ಕೋರಿ ರೊಟ್ಟಿ ಇದರ ಜೊತೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಇದು.
ನಾನಂತೂ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.